ಭೀಮ ಜಾಗೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆಯ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ. ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಪಿಐ ಗುರುಶಾಂತಗೌಡ ದಾಶ್ಯಾಳ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಜಾಗೃತಿ ಜಾಥಾ 2026 ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸೇರಿಕೊಂಡು ರಸ್ತೆ ಸುರಕ್ಷಾ ಜಾಥಾ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಬೈಕ್ ರ್ಯಾಲಿಯನ್ನು ಪಟ್ಟಣದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನು ಚಲಾಯಿಸಬೇಕೆಂದು ಜನರಿಗೆ ಜಾಗೃತಿ ಮೂಡಿಸಿದರು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಬೈಕ್ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್, ಲೈಸೆನ್ಸ್ ಮತ್ತು ತ್ರಿಬಲ್ ರೈಡ್, ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬಾರದು ಅಂತ ಹೇಳಿದರು. ಇದೇ ಸಮಯದಲ್ಲಿ ಜಾಗೃತಿ ಜಾಥಾದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿಗಳು, ಹಲವಾರು ಜನರು ಹೆಲ್ಮೆಟ್ ಧರಿಸಿಕೊಂಡು ಭಾಗವಹಿಸಿದರು. ವರದಿ ಪರಶುರಾಮ್ ಕಾಂಬಳೆ, ಭೀಮ್ ಜಾಗೃತಿ ನ್ಯೂಸ್, ಜಮಖ. 2021 ಮತ್ತು 2022ರಲ್ಲಿ ಕೋವಿಡ್ ಬಂದಿತ್ತಲ್ಲ, ಅದರಲ್ಲಿ ಇಡೀ ನಮ್ಮ ದೇಶದಲ್ಲಿ ಸತ್ತವರ ಸಂಖ್ಯೆ ಒಂದು 4,04,00,000 ಬಟ್ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರೋರು 1,60,000, 1,50,000. ಬಟ್ ಅದು ಯಾರಿಗೂ ನೋಟಿಸ್ ಆಗ್ತಾ ಇಲ್ಲ. ಕೋವಿಡ್ದಲ್ಲಿ ಅಷ್ಟು ಜನ ಸತ್ತರು ಅಂತ ನಾವೆಲ್ಲರಿಗೂ ಮಾತಾಡ್ತೀವಿ, ಬಟ್ ಪ್ರತಿ ವರ್ಷ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಅದರಲ್ಲೂ ಆಕ್ಸಿಡೆಂಟ್ ಮೇಜರ್ಲಿ ಇದರ ಸಲುವಾಗಿ ಸಾಯ್ತಾ ಇದ್ದಾರೆ. ಒಂದು, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು. ನಾರ್ಮಲ್ ಆಗಿ ಒಂದು ನನ್ನ ಮಗ ನನ್ನ ಮಾತು ಕೇಳಂಗಿಲ್ಲ, ನಾವು ನಮ್ಮ ತಂದೆ ಮಾತು ಕೇಳಂಗಿಲ್ಲ ಅಂತಂದ್ರೆ ಅವನ್ ಮಷಿನ್ ನಮ್ಮ ಮಾತು ಕೇಳುತ್ತಾ? ಮತ್ತು ಹಂಗಿದ್ದಾಗ ಕುಡಿದು ಅನ್ಕಂಟ್ರೋಲ್ ಇದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತಕ್ಕದು? ಆಮೇಲೆ ಈ ಗಾಡಿಗಳು ಹೊಡೆಯೋರೆಲ್ಲ ಎಲ್ಲರೂ ಯೂಶುವಲಿ ಯಾರು? ಮನೆಗೆ ಯಾರೋ ಕೆಲಸ ಮಾಡೋರೆ, ಮನೆಗೆ ಒಂದೇನೋ ಒಂದು ಆಸರೆ ಆಗಿರೋರೆ, ಅಂದ್ರೆ ಏನಾದ್ರು ತಂದು ಮನೆಗೆ ದುಡ್ದು ತಂದು ಹಾಕೋರೇನೆ, ಉಳಿದವ್ರು ಯಾರು ಮಾಡಲ್ಲ. ಸೊ ಮತ್ತೆ ಆ ರೀತಿ ಮಾಡುವವರೆಲ್ಲರೂ ರಸ್ತೆ ಅಪಘಾತದಲ್ಲಿ ಏನಾದ್ರು ಪ್ರಾಣ ಕಳೆದುಕೊಂಡ್ರೆ ಪೂರ್ತಿ ಮನೆ ಅನಾಥ ಆಗಿಬಿಡುತ್ತೆ. ಎರಡನೇದು, ಹುಡುಗರು ನಮ್ಮ ಮನೆಯಲ್ಲಿ ಮನೆ ಮೊದಲ ಪಾಠಶಾಲೆ. ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ ಅದನ್ನು ಕಲಿತಾರವರು. ಟೀಚರ್ ಕಲಿಸ್ತಾರೋದು ಸ್ಕೂಲಲ್ಲಿರೋ ಅಕಾಡೆಮಿಕ್ಸು, ಬಟ್ ನೀತಿ ಪಾಠ, ರೂಲ್ಸ್ ಫಾಲೋ ಮಾಡೋದು ಇದೆಲ್ಲ ಪ್ರತಿಯೊಂದು ಯಾರು ಕಲಿಸ್ಕೊಡ್ಬೇಕು? ಮನೆಗೆ ತಂದೆ ತಾಯಿಗಳು ಕಲಿಸ್ಕೊಡ್ಬೇಕು. ನಾನೇ ಮೊದಲು ಅದನ್ನೆಲ್ಲ ಮಾಡಿದೆ ಅಂದರೆ ನನ್ನ ಮಕ್ಕಳಿಂದ ಕಲಿತಾರೆ. ಕೆಲವೊಂದ್ಸಲ ನೀವು ಗಾಡಿಗಳನ್ನು ಲೈಸೆನ್ಸ್ ಇರಲ್ಲ, DL ಇರಲ್ಲ, ಏನೂ ಇರಲ್ಲ, ಅಂಥದ್ದೆಲ್ಲ ಯೂಸ್ ಮಾಡ್ತೀರಿ. ಕೆಲವೊಂದ್ಸಲ ಇನ್ನೊಂದು ಹೇಳ್ತೀನಿ, ಅದೊಂದು ಈಗ ನಮ್ಮಲ್ಲಿ ಒಂದು 2-3 ಆ ಥರ ಕೇಸ್ಗಳಾಗಿದ್ದಾವೆ. ಏನಾರೆ ನೀವು ಯಾರ್ದಾರೆ ಗಾಡಿ ತಗೊಂತ ಇದ್ದೀರಿ ಸೆಕೆಂಡ್ ಹ್ಯಾಂಡ್, ನೀವು ಆ ಗಾಡಿ ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ತೊಂದರೆ ಇಲ್ಲ, ಬಟ್ ನೀವು ಯಾರಿಗಾರ ಮಾರಿದ್ರಂದ್ರ ಆ ಪೇಪರ್ಸ್ ಅವನ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಅವನ ಹೆಸರಲ್ಲಿ ಆಗೋ ತನಕ ಆ ಗಾಡಿ ಅದರಿಂದ ಏನಾರ ಆಯ್ತಂದ್ರೆ ಅದು ನಿನ್ನ ಮೇಲೆ ಬರ್ತದೆ. ಯಾಕಂದ್ರೆ ಅವ ಓನರ್ಶಿಪ್ ತಗೊಳ್ಳೋ ತನಕ ಆ ಗಾಡಿ ಓನರ್ ನೀನು. ಅವ ಏನಾರ ಅದ್ರಾಗ ಎಲ್ಲೋ ಹೋಗಿ ಕಳ್ತನ ಮಾಡಿದ, ಎಲ್ಲೋ ಹೋಗಿ ಏನೋ ಮಾಡಿದ, ಯಾವುದೋ ಕೇಸಲ್ಲಿ ಸಿಕ್ಕೊಂಡಂದ್ರೂ ನೀವು ಯಾರಿಗಿದ್ರಲ್ಲ ನಿಜವಾದ ಓನರು ನಿಮ್ಮ ಮೇಲೆ ಬರ್ತದೆ. ಅದೇ ರೀತಿ ತಗೊಂಡಾಗೂ ಸಹ ಇನ್ ಕೇಸ್ ಏನಾರು ಕೆಲವೊಂದ್ಸಲ ಮಾಡ್ತಾರೆ, ಇದನ್ನ ಮಾಡಿ ಬರಲಿ, ಕೇಸ್ ಬೀಳೋದು ತಂದೆ ತಾಯಿ ಮೇಲೆ. ಸೊ ಯಾವುದೇ ಕಾರಣಕ್ಕೆ ಆ ಥರ ಮಾಡಕ್ಬಿಡ್ರಿ. ಯಾಕಂದ್ರೆ ಅದರಲ್ಲಿ IME ಕೇಸಲ್ಲಿ ಹೆಂಗಿದೆ ಅಂದ್ರೆ, ಆ ಥರ ಏನಾರ ಕೇಸ್ ಬಿತ್ತಂದ್ರೆ ನೀವು ಗಾಡಿ ಮಾರಿ ಇನ್ನೊಂದು ಗಾಡಿ ತಗೊಂಡಷ್ಟು ಬಂದ್ರು ಅದ್ರ ಮೇಲೆ ಫೈನ್ ಕಟ್ಟಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ನಮ್ಮ ಬಸವನ ಬಾಗೇವಾಡಿ ಜನರು ಜಾಸ್ತಿ ರೂಲ್ಸ್ ಅನ್ನ ಫಾಲೋ ಮಾಡ್ರಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ. ಫೈನ್ ಹಾಕೋದು ಬಳತಲ್ಲ, ಅಥವಾ ಪೊಲೀಸರು ಅಲ್ಲೇನೋ ಫೈನ್ ಹಾಕ್ತಾ ಇದಾರಂತ ರೂಲ್ಸ್ ಫಾಲೋ ಮಾಡೋದು ಬೇಡ. ಇದು ಫೈನ್ ಸದಕಂದ್ರೆ ಮುಂದೊಂದು ದಿವಸ ಇದನ್ನ ಕಂಟಿನ್ಯೂಸ್ ಈ ತರ ಒಂದು ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಮುಂದೊಂದು ದಿವಸ ನಮ್ಮ ಎಲ್ಲಾ ಜನರು ಎಲ್ಲ ರೂಲ್ಸ್ ಫಾಲೋ ಮಾಡಕತ್ತಿದ್ರೆ ಅವಾಗ ಈ ರೂಲ್ಸ್ ಫೈನ್ ಹಾಕೋದು ಹೋಗ್ಬಿಡ್ತೈತಿ. ಬಟ್ ನಾವು ಮಾಡ್ತಾ ಇಲ್ಲ, ಅದಕ್ಕಿಂತ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಅದು ಮತ್ತು